ದೇವತೆಗಳು ಗೌರೀ ದೇವಿಯನ್ನು ಸ್ತುತಿಸಿ ಬಂದ ಫಲವನ್ನು ನಾವೆಲ್ಲ ನೋಡೋಣ ಬನ್ನಿ. ನಾರಾಯಣ ನಾರಾಯಣ. ಕುಮಾರಿ, ನೀನೀಗ ಪ್ರೌಢಾವಸ್ಥೆಗೆ ತಲುಪಿರುವೆ. ನಿನ್ನ ಮುಂದಿನ ಕಾರ್ಯಗಳ ಬಗ್ಗೆ ನಿನಗೆ ಮನವರಿಕೆ ಮಾಡಲು ಬಂದಿರುವೆನು. ಒಂದು ಕಿವಿ ಮಾತು, ಅದೇನೆಂದರೆ ಕೈಲಾಸದಲ್ಲಿ ಗಾಢ ತಪಸ್ಸಿನಲ್ಲಿ ಮಗ್ನವಾಗಿರುವ ಭಸ್ಮಧಾರಿಯೇ ನಿನ್ನ ಪತಿಯಾಗುವನು. ಆದರೆ ಇದನ್ನು ಸಾಧಿಸಲು ನಿನ್ನಲ್ಲಿ ಕಠಿಣ ಪರಿಶ್ರಮದ ಅಗತ್ಯವಿದೆ. ಘೋರ ತಪಸ್ಸಿನಿಂದ ಹಾಗೂ ಏಕಾಗ್ರತೆಯಿಂದ ಶಿವನ ಧ್ಯಾನ ಮಾಡಿದರೆ ಮಾತ್ರ ಅವನನ್ನು ಪತಿಯಾಗಿ ಪಡೆಯಲು ಸಾಧ್ಯ. ನೀನು ಹುಟ್ಟಿರುವ ಉದ್ದೇಶವನ್ನು ಪೂರ್ಣಗೊಳಿಸಲು ನೀನು ಬದಲಾವಣೆಯನ್ನು ತಂದುಕೊಳ್ಳುವುದು ಒಳ್ಳೆಯದು ಎಂದು ನನ್ನ ಅನಿಸಿಕೆ. ನಾರಾಯಣ ನಾರಾಯಣ. ಆಗಲಿ ನಾರದ ಮುನಿಗಳೇ. ನಾರದ ಮುನಿಗಳೇ, ನೀವು ಸರ್ವಾಂತರ್ಯಾಮಿ ಹಾಗೂ ಸರ್ವಸ್ವವೂ ನಿಮಗೆ ತಿಳಿದಿದೆ. ನಿಮಗೆ ತಿಳಿಯದ ವಿಚಾರಗಳು ಯಾವುದೂ ಇಲ್ಲ. ನಿಮಗೆ ತಿಳಿದಂತೆ ಗಿರಿಜೆಯು ಬೆಳೆದು ದೊಡ್ಡವಳಾಗಿದ್ದಾಳೆ. ಅವಳಿಗೆ ವಿವಾಹವಾಗುವ ಸಮಯ ಕೂಡಿ ಬಂದಿದೆ. ಹೀಗಿರುವಾಗ ಆಕೆಯನ್ನು ಮದುವೆಯಾಗುವ ಸೂಕ್ತವರನನ್ನು ಎಲ್ಲಿಂದ ಹುಡುಕಿ ತರಲಿ ಎಂಬುದೇ ನನ್ನ ಚಿಂತೆ. ಗಿರಿರಾಜ, ನಿನ್ನ ಪುತ್ರಿ ಅತ್ಯಂತ ಸುಹೃದ್ರೂಪಿಯಾಗಿ ಬೆಳೆದು ದೊಡ್ಡವಳಾಗಿದ್ದಾಳೆ. ಸ್ವಯಂ ವಿದ್ಯಾರೂಪಿಣಿಯಾದ ಆಕೆಗೆ ಎಲ್ಲ ರೀತಿಯ ವಿದ್ಯೆಗಳು ಕರಗತವಾಗಿದೆ. ಆಕೆಗೆ ಯೋಗ್ಯ ವರನನ್ನು ಹುಡುಕುವ ಕಾಲ ಬಂದಿದೆ. ಹಿಮವಂತ, ಮೇನಾರಾಣಿ, ನಿಮ್ಮ ತಪಸ್ಸಿನ ಫಲವಾಗಿ ನಿಮ್ಮ ಪುತ್ರಿಗೆ ಸೂಕ್ತ ವರ ಸಿಗುವನು. ಚಿಂತಿಸಬೇಡಿ. ನಾರಾಯಣ ನಾರಾಯಣ. ಪುತ್ರಿ, ಏನಮ್ಮ ಯಾವಾಗಲೂ ಶಿವನ ತಪಸ್ಸಿನಲ್ಲಿ ಕುಳಿತಿರುವೆ? ಸ್ವಲ್ಪ ಆಹಾರವನ್ನು ಸೇವಿಸದಿದ್ದರೆ ಹೇಗಮ್ಮ? ನೀನು ಉಪವಾಸವಿದ್ದರೆ ನಾವು ಕೂಡ ಏನನ್ನು ಸೇವಿಸುವುದಿಲ್ಲ. ಬಾ ಮಗಳೇ,
ನಮ್ಮ ಜೊತೆ ಸ್ವಲ್ಪ ತಿಂದು ಆಮೇಲೆ ನೀನು ಶಿವನ ಧ್ಯಾನದಲ್ಲಿ ಮಗ್ನಳಾಗು. ಈ ಬ್ರಹ್ಮಾಂಡದಲ್ಲಿ ನನ್ನನ್ನು ಸೋಲಿಸುವ ಯಾವ ಶಕ್ತಿಯೂ ಇಲ್ಲ. ಸತಿಹ ದೇಹ ತ್ಯಾಗದ ನಂತರ ಶಿವನಿಗೆ ಯಾವ ಮಕ್ಕಳು ಹುಟ್ಟಲು ಸಾಧ್ಯವಿಲ್ಲ. ನಾನು ಪಡೆದ ವರದ ಪ್ರಕಾರ ನನ್ನನ್ನು ಸಾಯಿಸಲು ಶಿವಪುತ್ರನೇ ಹುಟ್ಟಿ ಬರಬೇಕು. ಇದು ಸಾಧ್ಯವೇ? ಇಲ್ಲ. ಇಂದ್ರಾದಿ ದೇವತೆಗಳೆಲ್ಲ ಹೆದರಿ ಅಡಗಿ ಕುಳಿತಿರುವರು. ನಾನು ಅಮರ, ನಾನು ಅಮರ, ಎಂದೆಂದಿಗೂ ಅಮರ. ನಾರಾಯಣ ನಾರಾಯಣ. ತಾರಕಾಸುರನೇ, ನಿನ್ನ ಈ ಸಂತೋಷವು ಕ್ಷಣಿಕ. ಶಿವನನ್ನು ವರಿಸಲು ಗಿರಿಜೆಯು ಅತ್ಯಂತ ಘೋರ ತಪಸ್ಸಿನಲ್ಲಿ ತಲ್ಲೀನರಾಗಿರುವಳು. ಹಿಮವಂತ ಮೇನಾದೇವಿಯರ ಅರಮನೆಯ ವೈಭೋಗವನ್ನು ತ್ಯಜಿಸಿ ಕೈಲಾಸರಾಜನನ್ನು ಪಡೆಯಲು ಕಠಿಣ ಪರಿಶ್ರಮ ನಡೆಸುತ್ತಿರುವಳು. ನಿನ್ನ ದುರಹಂಕಾರವನ್ನು ಇನ್ನಾದರೂ ತ್ಯಜಿಸು. ನಾರಾಯಣ ನಾರಾಯಣ. ನಡೆಯಿರಿ ಪರ್ವತರಾಜನ ಅರಮನೆಗೆ. ಎಲ್ಲರನ್ನೂ ಎಳೆದು ತನ್ನಿ. ತಪಸ್ಸು ಮಾಡುತ್ತಿರುವ ಮಹಿಳೆಯರನ್ನೆಲ್ಲ ಸಂಹರಿಸಿ ಬಿಡಿ. ಕಾಡಿನ ಮೂಲೆ ಮೂಲೆಗೂ ಸಂಚರಿಸಿ ಹುಡುಕಿ ತನ್ನಿಯ ಗಿರಿಜೆಯನ್ನು. ಸಂಹರಿಸಿ ಬಿಡಿ ಅವಳನ್ನು. ಹಾ, ಸ್ವಾಮಿ, ಜಗದಂಬೆಯು ನಮ್ಮನ್ನೆಲ್ಲ ತೊರೆದು ಅಗ್ನಿ ಪ್ರವೇಶ ಮಾಡಿದಾಗಿನಿಂದ ನಾವೆಲ್ಲಿ ತಬ್ಬಲಿಗಳಾಗಿದ್ದೇವೆ ಪ್ರಭು. ತಾರಕಾಸುರ ಅಟ್ಟಹಾಸ ದಿನೇ ದಿನ ಹೆಚ್ಚಾಗುತ್ತಾ ಇದೆ ಪ್ರಭು. ಇಂದ್ರಾದಿ ದೇವತೆಗಳೆಲ್ಲರೂ ಅಡಗಿ ಕುಳಿತಿರುವರು. ನಮ್ಮನ್ನು ನೀವೇ ರಕ್ಷಿಸಬೇಕು ಸ್ವಾಮಿ, ನೀವೇ ರಕ್ಷಿಸಬೇಕು. ಸತೀದೇವಿ ನನ್ನ ಪ್ರೀತಿಯ ಸತಿಯಾಗಿದ್ದಳು. ಯಾವ ದಕ್ಷ ಪ್ರಜಾಪತಿಯ ಮಗಳಾಗಿ ದಾಕ್ಷಾಯಿಣಿ ಎಂಬ ಹೆಸರನ್ನು ಪಡೆದಿದ್ದಳು, ಅಂತಹ ಆ ಸತೀದೇವಿ ಅಂದು ಆ ದಕ್ಷನ ಅಧ್ವರಕ್ಕೆ ಹೋಗಿ ಅಲ್ಲಿ ನನಗಾದ ಅವಮಾನವನ್ನು ತಡೆಯಲಿಕ್ಕಾಗದೆ ದಗದಗನೆ ಹುರಿಯುವ ಬೆಂಕಿಯೊಳಗೆ ಧುಮುಕಿ ತನ್ನ ಪ್ರಾಣಗಳನ್ನೇ ಅರ್ಪಿಸಿಕೊಂಡು ಬಿಟ್ಟಳು. ಅಂದಿನಿಂದ ಶಾಶ್ವತವಾಗಿ ನನ್ನಿಂದ ದೂರಾದಳು. ಆ ಸತೀದೇವಿ ಇರದೆ ನನಗೆ ಈ ಪ್ರಪಂಚದ ಯಾವುದೂ ಬೇಡವಾಗಿದೆ. ಪ್ರಪಂಚದ ಗುಣವೇ ಬೇಡವಾಗಿದೆ. ನಾನು ಆ ಉತ್ತುಂಗ ಹಿಮಾಲಯ ಶಿಖರಕ್ಕೆ ಹೋಗಿ ಅಲ್ಲಿ ಯೋಗ ನಿರತನಾಗಿರುವೆನು. ನನಗೆ ಯಾರೂ ಅಡ್ಡಿಪಡಬೇಡಿ. ನನ್ನ ತಪಸ್ಸಿಗೆ ಯಾರೂ ಅಡ್ಡಿಪಡಿಸಬೇಡಿ. ಯಾರೂ ಬರಬೇಡಿ, ಯಾರೂ ಬರಬೇಡಿ. ನಾರಾಯಣ ನಾರಾಯಣ. ಪರಮೇಶ್ವರ, ಭೂಲೋಕದಲ್ಲಿ ನಡೆಯುತ್ತಿರುವ ವಿದ್ಯಮಾನಕ್ಕೆ ಸ್ಪಂದಿಸದೆ ಯೋಗ ನಿದ್ರೆಗೆ ತೆರಳಿದರೆ ಹೇಗೆ? ಪ್ರಭೋ, ಅಲ್ಲಿ ನಿಮ್ಮನ್ನು ವರಿಸಲೆಂದೇ ಒಬ್ಬಳು ಘೋರ ತಪಸ್ಸನ್ನು ಮಾಡುತ್ತಿದ್ದಾಳೆ. ನಿರಾಹಾರಿಯಾಗಿ ಕೇವಲ ವಾಯು ಸೇವನೆ ಮಾಡಿಕೊಂಡು ಕೈಲಾಸನಾಥನನ್ನು ಪಡೆಯಲೆಂದೇ ದಟ್ಟ ಅರಣ್ಯದಲ್ಲಿ ಏಕಾಂಗಿಯಾಗಿ ತಪಸ್ಸಿನಲ್ಲಿ ಲೀನಲಾಗಿದ್ದಾಳೆ. ತಾವು ದಯಮಾಡಿ ಆಕೆಯ ತಪಸ್ಸಿಗೆ ಮೆಚ್ಚಿ ಅವಳ ಮನಸ್ಸಿನ ಇಚ್ಛೆಯನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿ. ನಾರಾಯಣ ನಾರಾಯಣ. ನಾರದರೆ,
ನನಗೆ ಈ ವಿಚಾರವು ತಿಳಿದಿದೆ. ಅಂದು ದೇಹತ್ಯಾಗ ಮಾಡಿದಂತಹ ಆ ಸತೀದೇವಿಯೇ ನನ್ನ ವಿರಹವನ್ನು ತಾಳಲಾಗದೆ ಈಗ ಮತ್ತೊಮ್ಮೆ ಪರ್ವತರಾಜನ ಮಗಳಾಗಿ ಉಮಾ ಎಂಬ ಹೆಸರಿನಿಂದ ಜನಿಸಿರುತ್ತಾಳೆ ಮತ್ತು ನನ್ನ ಮೇಲೆ ಪರಮ ಪ್ರೇಮದಿಂದ ನನ್ನನ್ನೇ ವರಿಸಬೇಕೆಂಬ ಉತ್ಕಟ ಆಕಾಂಕ್ಷೆಯಿಂದ ಘೋರವಾದ ತಪಸ್ಸನ್ನೇ ಆಚರಿಸುತ್ತಿದ್ದಾಳೆ. ಅದು ಹಿಮಾಲಯದ ಆ ದುರ್ಗಮವಾದ ಗಿರಿಕಾನನಗಳ ಎಡೆಯಲ್ಲಿ. ಅವಳ ತಪಸ್ಸು ಫಲಿಸುವ ಸಮಯ ಬಂದಿದೆ ಈಗ. ಅಂತಹ ಆ ಪಾರ್ವತಿ ದೇವಿಯ ಭಕ್ತಿಯನ್ನು ಪರೀಕ್ಷಿಸಲೆಂದು ನಾನೀಗ ವೇಷ ಬದಲಿಸಿ ತೆರಳುತ್ತೇನೆ, ನೋಡುತ್ತೀರಿ. ಈ ಕಾನನಕ್ಕೆ ಆಗಮಿಸುವ ಪುರುಷರೆಲ್ಲರೂ ಸ್ತ್ರೀಯಾಗಿ ಪರಿವರ್ತಿತರಾಗಲಿ. ಇದು ನನ್ನ ಶಾಪ. ಓ ಸುಂದರಿ, ಓ ಲತಾಂಗಿ, ಇಂತಹ ಕೋಮಲವಾದ ಶರೀರವನ್ನು ಹೊಂದಿರುವ ನೀನು ಅದನ್ನೇಕೆ ತಪಸ್ಸನ್ನಾಚರಿಸುವ ಮೂಲಕ ದಂಡಿಸುತ್ತಿರುವೆ? ಅನ್ನ ಆಹಾರಾದಿಗಳನ್ನೆಲ್ಲ ಬಿಟ್ಟು ಆಕರ್ಷಕವಾದ ಇಂತಹ ಕಾಯವನ್ನು ಅದೇಕೆ ನೀನು ಶೋಷಿಸುತ್ತಿರುವೆ? ಮೊದಲೇ ಈ ಘೋರವಾದ ಬಿಸಿಲು, ಅದರಲ್ಲೂ ನೀನು ತಪವನ್ನು ಆಚರಿಸುತ್ತಿರುವೆ. ನಿನಗೆ ಏನು ಬೇಕಾಗಿದೆ ಸುಂದರಿ? ಬ್ರಹ್ಮದೇವರ ಕುಲದಲ್ಲೇ ಜನಿಸಿದಂತಹ ನೀನು, ಅದರಲ್ಲೂ ಸಂಪತ್ ಸಮೃದ್ಧನಾದಂತಹ ಪರ್ವತ ರಾಜನ ಮಗಳಾದ ನಿನಗೆ ಏನದು ಕಡಿಮೆಯಾದುದು? ಸುವರ್ಣಾಭರಣಗಳನ್ನೆಲ್ಲ ಧರಿಸಿ ಮೆರೆಯಬೇಕಾದ ನೀನು ಇಂತಹ ಯೌವನ ಸಮಯದಲ್ಲಿ ಅವನ್ನೆಲ್ಲ ತ್ಯಜಿಸಿ ವೃದ್ಧಾಪ್ಯಕ್ಕೊಪ್ಪುವ ವಲ್ಕಲ ದುಕೂಲಗಳನ್ನೇಕೆ ಧರಿಸಿರುವೆ? ತಿಳಿಸು ಸುಂದರಿ. ಏನಯ್ಯ ಇದು? ನಾನು ತಪಸ್ಸನ್ನ ಆಚರಿಸುವ ವಿಷಯವನ್ನೇ ಅಪೇಕ್ಷಿಸುವೆಯಲ್ಲ. ನನಗೂ ಆಸೆ ಆಕಾಂಕ್ಷೆಗಳಿವೆ. ಅವೆಲ್ಲವನ್ನು ಪೂರೈಸುವ ಸಲುವಾಗಿ ಈ ರೀತಿಯ ಶಿವಾಧ್ಯಾನ, ಲೋಕಶಂಕರರನ್ನು ಪತಿಯಾಗಿ ಪಡೆಯುವುದಕ್ಕಾಗಿ ಈ ತಪಸ್ಸು. ಆದುದರಿಂದ ತಪಸ್ಸಿಗೆ ತಡೆ ಮಾಡದೆ ಬಂದ ಹಾಗೆ ಹಿಂದೆ ಹೋಗಯ್ಯ. ಶಿವನೇ? ಯಾರನ್ನು ಋಷಿಗಳು ರುದ್ರ, ಮೃಡ, ಧೂರ್ಜಟಿ ಎಂದೆಲ್ಲ ಕರೆಯುತ್ತಾರೋ ಅಂತಹ ಶಿವನನ್ನು ವರಿಸಲು ಹೊರಟಿರುವೆಯಾ? ಸುಂದರವಾದ ಶರೀರವನ್ನು ಹೊಂದಿರುವ ನೀನು ಮೃಗಾಕ್ಷಿ, ಆತನೋ ವಿರೂಪಾಕ್ಷ. ಇನ್ನು ಆ ಹಣೆಯಲ್ಲಿದೆ ಉರಿಯುವ ಫಾಲಾಕ್ಷ. ತಲೆಯಲ್ಲಿ ಎದರಿದ ಆ ಜಡೆಗೂದಲು. ಅಲ್ಲಿ ನಿನಗೊಬ್ಬಳು ಸವತಿಯನ್ನು ಆಗಲೇ ತಂದಿಟ್ಟಿದ್ದಾನೆ ಆತ. ಅದೇ ಆ ಗಂಗಮ್ಮ. ಅವಳನ್ನು ತಲೆಯ ಮೇಲೆ ಹೊತ್ತುಕೊಂಡಾಗಿದೆ ಆತ. ಇನ್ನು ತಲೆಯಲ್ಲಿ ಗಂಗೆ ಇದೆ ಎಂದು ಆತನಿಗೆ ಸ್ನಾನಾದಿ ಸಂಸ್ಕಾರಗಳಿವೆಯೇ? ಇಲ್ಲವೇ ಇಲ್ಲ. ಸೊಂಟಕ್ಕೆ ವಸ್ತ್ರವಾಗಿ ಏನುಡುತ್ತಾನೆ ಗೊತ್ತೇ ನಿನಗೆ? ಸತ್ತು ನಾರುವ ಕೊಳೆತ ಪ್ರಾಣಿಗಳ ಚರ್ಮ. ಅದರಿಂದಲೋ ಆಗಾಗ ತೊಟ್ಟು 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 ರಕ್ತ ತೊಟ್ಟಿಕುತ್ತದೆ. ಮೈ ತುಂಬ ಬಳಿದ ಬೂದಿ. ವಾಸವಿರುವುದು ಸುಡುಗಾಡಿನಲ್ಲಿ. ಬಳಿಯಲ್ಲಿ ಹೋಗಿ ಕೂರೋಣವೇ ಎಂದರೆ ಕುತ್ತಿಗೆಯಲ್ಲಿ ಬುಸುಗುಡುವಂತಹ ವಿಷಸರ್ಪಗಳ ದಂಡ. ಆತನಿಗೆ ಉಡಲಿಕ್ಕೆ ಹೇಗೂ ಇಲ್ಲ, ಇನ್ನು ಉಣ್ಣಲಾದರೂ ಇದೆಯೇ? ಭಿಕಾರಿಯಂತೆ ಭಿಕ್ಷೆ ಬೇಡುತ್ತಾ ನಮ್ಮ ಮನೆಗಳಲ್ಲಿ. ಹೋಗಲಿ, ಆತನಿಗೆ ಬೇಡಲಿಕ್ಕೆ ಒಂದು ಪಾತ್ರೆ ಆದರೂ ಇದೆಯೇ ನೋಡವೇ? ಸ್ಮಶಾನದಲ್ಲಿ ಸಿಗುವ ಒಂದು ತಲೆಬುರುಡೆಯನ್ನು ಪಾತ್ರೆ ಎಂದು ಮುಂಚಾಚುತ್ತಾನೆ. ಆತನ ಅಲಂಕಾರವೇನು ಗೊತ್ತೇ? ರುಂಡಗಳ ಮಾಲೆ. ಅಬ್ಬಾ, ಬೀಭತ್ಸ ರೂಪ ಆತನದ್ದು. ಇಂತಹವನನ್ನು ನೀನು ಪತಿಯಾಗಿ ಬಯಸಿವೆಯಲ್ಲ, ಅದರ ಬದಲು ನೋಡಿಲ್ಲಿ, ತೇಜಸ್ವಿಯಾದ ಬ್ರಹ್ಮಚಾರಿ ತರುಣ ನಾನಿದ್ದೇನಲ್ಲವೇ? ನನ್ನನ್ನು ವರಿಸುವುದು ಸೂಕ್ತವಲ್ಲವೇ ಸುಂದರಿ? ಅಯ್ಯೋ ಪ್ರಾರಬ್ಧರು, ಯಾಕಾದರೂ ಇಲ್ಲಿಗೆ ಬಂದೆಯ? ನನಗೆ ಶಿವ ನಿಂದನೆಗಳನ್ನು ಕೇಳಲು ಸಾಧ್ಯವಿಲ್ಲ. ನನಗೆ ಶಿವ ನಿತ್ಯವೂ ಸುಂದರನೇ ಸರಿ. ನೀನು ಕೇಳಲಿಲ್ಲವೇ? ಸತ್ಯಂ ಶಿವಂ ಸುಂದರಂ ಎಂಬಂತೆ
ಆತನಲ್ಲಿರುವ ಎಲ್ಲಾ ವಿಶೇಷಗಳು ಲೋಕ ಕಲ್ಯಾಣಕ್ಕಾಗಿ ಎಂಬುದು ಅಕ್ಷರಶಃ ಸತ್ಯ. ಇದು ನಿನ್ನಂತ ಅಧಮನಿಗೆ ಹೇಗೆ ಅರ್ಥವಾಗಬೇಕು? ಪ್ರಾಯಶಃ ನೀನೊಬ್ಬ ವೇಷಧಾರಿ ಬ್ರಾಹ್ಮಣ ಇರಬೇಕು. ನಿನ್ನಂತ ಮೂರ್ಖರಿಗೆ ಅರ್ಥ ಮಾಡಿಸಲು ನನ್ನಲ್ಲಿ ಸಾಧ್ಯವಿಲ್ಲ. ಶಿವ ಧ್ಯಾನದ ನನ್ನ ಸಮಯವನ್ನು ಹಾಳುಗೆಡಹಬೇಡ. ಓ ನೀರೇ ಇಲ್ಲಿ ಬಾರೆ, ನನ್ನ ಬಳಿ ಕೂರೆ, ಹೇಳು ನೀ ಯಾರೇ. ನೋಡು ಸುಂದರಿ, ನಾನೊಬ್ಬ ಎಂಥ ಸ್ಫುರದ್ರೂಪಿ ತರುಣ. ನಿನ್ನನ್ನು ಪ್ರೇಮಿಸುತ್ತಿದ್ದೇನೆ ಕೂಡ. ನೀನು ಹೂ ಅಂದು ಬಿಟ್ಟರೆ ಸಾಕು, ಹಿಂದೆ ಇದೀಗಲೇ ಮದುವೆಯನ್ನಾಗಿ ಬಿಡುತ್ತೇನೆ. ನೀನು ಆ ವಾಸನೆ ಬರುವ ಶಿವನನ್ನು ಮರೆತು ಬಿಡು, ನನ್ನೊಂದಿಗೆ ಸೇರಿ ಮೆರೆವೆಯಂತೆ ಆಗಬಹುದೇ ಸುರಸುಂದರಿ? ಹೇ ಶಿವನೇ, ಇವನನ್ನು ಹೇಗೆ ನಿವಾರಿಸಿಕೊಳ್ಳಲಿ? ತೊಲಗಾಚೆ ಮೂರ್ಖ, ಸರಿ ಹೋಗದ ನಿನ್ನನ್ನು ಹೋಗಲಾಡಿಸಲು ನಾನು ಬಲ್ಲೆ. ಇದು ಈ ಆಯುಧ ನಿನ್ನ ಮದುವೆಯ ಹುಚ್ಚನ್ನು ಬಿಡಿಸಿತು. ಜೋಕೆ. ಅಯ್ಯೋ, ಏನಾಗಿ ಹೋಯಿತು? ಸುದೀರ್ಘ ಕಾಲದ ನನ್ನ ತಪಸ್ಸು ಈ ಬೈರಾಗಿಯಿಂದ ಕೆಟ್ಟಿತು. ಶಿವನಿಂದನೆಯನ್ನು ಕೇಳಿ ಅಪವಿತ್ರಳಾದೆ. ಅದಕ್ಕಾಗಿ ಸ್ನಾನ ಮಾಡಿ ದೇಹ ಶುದ್ಧಿ ಮಾಡಿಕೊಂಡು ಮತ್ತೆ ಶಿವ ಧ್ಯಾನವ ಆರಂಭಿಸುವೆ. ಓಂ ನಮಃ ಶಿವಾಯ. ಗಿರಿಜೆ, ಪಾರ್ವತಿ, ಚಿಂತಿಸಬೇಡ. ನೋಡು, ನಾನೇ ನಿನ್ನ ಆ ಮನಮೋಹನ. ನೋಡು, ಸರಿಯಾಗಿ ಗಮನಿಸು. ಯಾವ ನಿನ್ನ ಕಾಯದ ಕಾಂತಿಯನ್ನು ಮುದುಡಿಸಿಕೊಂಡು ಶಿವಧ್ಯಾನ ನಿರತಳಾಗಿ ಇದ್ದೆಯೋ ಅಂತಹ ನಿನ್ನನ್ನು ಅರಳಿಸಲೆಂದೇ ನಾನು ಬಂದಿರುವೆ. ನನ್ನನ್ನು ಒಲಿಸಿಕೊಂಡೇ ಬಿಟ್ಟೆ ನೀನು. ಈ ಪ್ರಾಪಂಚಿಕ ಸುಖಗಳನ್ನೆಲ್ಲ ಗೌಣವೆಂದು ತಿಳಿದು ನಾನು ತಾಪಸನಾಗಿದ್ದೆ. ಆದರೆ ನಿನ್ನ ಆ ದೈವಿಕವಾದ ಹಠ ನನ್ನನ್ನಿಂದು ಪುನರಪಿ ಈ ಲೋಕಕ್ಕೆ ಕರೆತಂದಿದೆ. ಒಂದರ್ಥದಲ್ಲಿ ನಾನು ಜಿತಕಾಮಿ, ಆದರೆ ನೀನು ಶಿವಕಾಮಿಯಾಗಿ ನನ್ನನ್ನು ನಿನ್ನಲ್ಲಿಗೆ ಸೆಳೆದು ತಂದೆ. ಈ ನಿನ್ನ ಧೀಶಕ್ತಿ ನಿನ್ನ ಈಶನನ್ನು ನಿನ್ನವನನ್ನಾಗಿ ಮಾಡಿಬಿಟ್ಟಿದೆ. ಇವತ್ತು ಇಂದು ನಾವಿಬ್ಬರೂ ಸತಿಪತಿಯಾಗಬೇಕಾದವರು. ಅದು ಋಣಾನುಬಂಧದಿಂದಲೇ ಬಂದಿದೆ. ಅದಕ್ಕನುಸಾರವಾಗಿಯೇ ನೀನು ನನ್ನನ್ನು ಬಯಸಿದವಳಾಗಿದ್ದೆ ಮತ್ತು ನಾನು ನಿನ್ನನ್ನು ಒಪ್ಪಿದವನಾಗಿದ್ದೇನೆ. ಬಾ, ನೋಡಲ್ಲಿ, ಅದೋ ಅಂಬರದಲ್ಲಿ ನಿಂತು ನಮ್ಮ ಮೇಲೆ ಪುಷ್ಪವೃಷ್ಟಿಯನ್ನೇ ಗೈಯುತ್ತಿದ್ದಾರೆ ಆ ಸುರರು. ಅವರಿಗೆಲ್ಲ ಸಂತೋಷವಾಗುವಂತೆ, ಎಲ್ಲರ ಅಂಬೋಣ ಆಶಯಗಳಂತೆ ಹಿಂದೆ ಈ ಗಿರಿಜಾ ಕಲ್ಯಾಣ ಆಗಿಯೇ ಬಿಡಲಿ. ಬಾ ಬಾ ಪಾರ್ವತಿ. ಹೇ ಸಾಧ್ವಿ, ಸರ್ವಮಂಗಳ ಎಂದು ನಿನ್ನ ಹೆತ್ತವರು ನಿನಗಿತ್ತ ಹೆಸರು ಇಂದಿಗೆ ಸಾರ್ಥಕವಾಯಿತು. ಬಾ, ಹಿಂದೆ ನಮ್ಮ ಮಂಗಳವಾಗಲಿದು ಮತ್ತು ಇಂದಿನಿಂದ ನಾನಾಗಿರುವನು ನಿನ್ನ ದಾಸ. ನಿನ್ನ ತಪಸ್ಸಿಗೆ ಸೋತವನಾಗಿದ್ದೇನೆ. ಬಾ ಪಾರ್ವತಿ. ನಮಃ ಶಿವಾಯ. ನಾರಾಯಣ ನಾರಾಯಣ. ಹಿಮವಂತ ರಾಜ, ಮೇನಾದೇವಿ, ನಿಮಗಿದು ಸಂತಸದ ಸುದ್ದಿ. ನಿಮ್ಮ ಚಿಂತೆಗಳೆಲ್ಲ ದೂರವಾಗುವ ಸಮಯ ಕೂಡಿ ಬಂದಿದೆ. ನಿಮ್ಮ ಮುದ್ದಿನ ಮಗಳು ಗಿರಿಜೆಯ ಕಠಿಣ ತಪಸ್ಸಿಗೆ ಶಿವನು ಒಲಿದು ಆಕೆಯ ಇಚ್ಛೆಯಂತೆ ಸತಿಯಾಗಿ ಸ್ವೀಕರಿಸಲು ಒಪ್ಪಿರುವನು. ಕೂಡಲೇ ಆಕೆಯ ವಿವಾಹದ ತಯಾರಿಯನ್ನು ನಡೆಸಬೇಕಾಗಿ ನನ್ನ ಕೋರಿಕೆ. ನಾರಾಯಣ ನಾರಾಯಣ. ಬಹಳ ಸಂತೋಷದ ಸುದ್ದಿಯನ್ನು ತಂದಿರುವಿರಿ ನಾರದ ಮುನಿಗಳೇ. ನೀವು ಹೇಳಿದಂತೆಯೇ ಆಗಲಿ. ನಾರಾಯಣ ನಾರಾಯಣ. ಅಂತೂ ಹಿಮವಂತ ದಂಪತಿಗಳನ್ನು ಮದುವೆಗೆ ಒಪ್ಪಿಸಿದ ಹಾಗಾಯಿತು. ಇನ್ನು ಬ್ರಹ್ಮ, ವಿಷ್ಣು, ಇಂದ್ರಾದಿ ದೇವತೆಗಳನ್ನೆಲ್ಲ ಈ ಗಿರಿಜಾ ಕಲ್ಯಾಣಕ್ಕೆ ಆಮಂತ್ರಿಸುವ ಕೆಲಸ ಬಾಕಿ ಇದೆ. ಬೇಗನೆ ತೆರಳಿ ಎಲ್ಲರನ್ನೂ ಆಹ್ವಾನಿಸಿ ಬರುವೆ. ನಾರಾಯಣ ನಾರಾಯಣ.
त्रयो अस्य पादाः द्वे शीर्षे सप्तहस्तासो अस्य त्रिधा भद्रो ऋषभोरोरवीति महो देवो मर्त्यागम् आविवेश एष हि देवप्रतिशो न सर्वाः पूर्वो हि जातः स्वगर्भे अन्तः स विजायमानः स च नश्यमानः प्रत्यन्मुखात् तिष्ठति विश्वतो मुखः वैश्वानराय विद्महे लालेलाय धीमहि तन्नो अग्निः प्रचोदयात् कन्यां कनकसम्पर्णां कनकाभरणेर्जिताम् दास्यामि विष्णवे तुभ्यं ब्रह्मलोके जिगेषया कन्ये ममाकृतो भूयात् कन्ये मे देवि वासयोः कन्ये मे सर्वतो भूयात् त्वत्त्वानां मोक्षमाप्नुयात् विश्वम्भरात् पञ्चभूताः साक्षण्यः सर्वदेवताः इमां कन्यां प्रदास्यामि पितॄणां तारणाय वै कन्याशालं कृतां शास्त्रीं सुशीलाय सुधीमते प्रयतोऽहं प्रयच्छामि धर्मकामार्थसिद्धये माङ्गल्यतन्तनाथेन मम जीवनहेतुना कण्ठे भद्राणि शुभगे त्वं जीव शरदां शतम् माङ्गल्यधारणमुहूर्तस्य मुहूर्तोऽस्तु भवन्तो महान्तो निगृह्णन्तु लुब्धामितेषु प्रजास्त्वाजहस्तं मया पत्या जलदष्कर्यदासः भगो अर्यवासपिता पुरन्धर्मज्ञं त्वादर्गर्हपत्याय देवाः देहपूर्वे जनाथो यत्र पूर्वोहिताः मूर्धन्वान् यत्र सोऽभ्रमः पूर्वो देवेभ्य आतमते सरस्वति प्रेथममसु भगे वाजनेवते तां त्वामिश्रस्य भूतस्य प्रजायामस्य कृतः एतत्प्रतिशत् सर्वादिशो नमुपमानः हिरण्यहस्तैरम्बस्वत्त्वामन्मनसं कृणोतु आदिष्टे ममस्मानमस्मे मत्त्वं स्थिरो भव अविदिष्टव्रतं यदः सहस्रव्रतना यदः यन्नार्यवप्रोते कुल्पान्यामपन्तिका दीर्घायुरस्तु मे पदच्चेवादि शरदस्य दग्गस्वाहा अर्यमनण्डदेवं कन्या अग्निमयक्षत स इमां देवो अध्वरप्रेतो पञ्चादिनामदस्सु बद्धा ममुदस्करत् स्वाहा त्वमर्यमा भवसि यत्कलेनां नाम स्वदावत्सर्यं विवर्षे अञ्जन्ति वृक्षकं सुदितन्नगो भय्यद्दम्पते समनसा कृणोषि स्वाहा कलितालकायै कपालमालाङ्गित
ಕಂಧರಾಯ ಮಂದಾರ ಮಾಲಾ ಕಲಿತಾಲಕಾಯ ಕಪಾಲ ಮಾಲಾಂಗಿತ ಕಂಧರಾಯ ದಿವ್ಯಾಂಬರಾಯ ಚ ದಿಗಂಬರಾಯ ದಿವ್ಯಾಂಬರಾಯ ಚ ದಿಗಂಬರಾಯ ನಮ ಶಿವಾಯ ಚ ನಮ ಶಿವಾಯ ಮಂದಾರ ಮಾಲಾ ಕಲಿತಾಲಕಾಯ ಕಪಾಲ ಮಾಲಾಂಗಿತ ಕಂಧರಾಯ ದಿವ್ಯಾಂಬರಾಯ ಚ ದಿಗಂಬರಾಯ ನಮ ಶಿವಾಯ ಚ ನಮ ಶಿವಾಯ ಪಸಾನಿದ ಪಾಪ ಮಗಮ ಜಡು ತರಿ ಗಿಡ ತಗ ಜಡು ತಗದಾಂ ಪಸಾನಿದ ಪಾಪ ಮಗಮ ಜಡು ತರಿ ಗಿಡ ತಗ ಜಡು ತಗದಾಂ ಪದ ಪಸಾಗರಿ ಸಮಗರಿ ಸನಿದ ಪಜಣು ತಗದಿಮಿ ತಗದಿಮಿತಾಂ ಸಮಗರಿ ಮಗರಿ ಗರಿ ತದಿ ಗಿಣತುಂ ನಮ ಶಿವಾಯ ಚ ನಮ ಶಿವಾಯ ಎಂಥ ಚಲುವಗೆ ಮಗಳ ಕೊಟ್ಟನು ಗಿರಿರಾಜರು ನೋಡು ಕಂತು ಹರ ಶಿವ ಚಲುವನೆನ್ನುತ್ತ ಕಂತು ಹರ ಶಿವ ಚಲುವನೆನ್ನುತ್ತ ನೆಚ್ಚಿದನು ನೋಡಮ್ಮಮ್ಮ ಎಂಥ ಚಲುವಗೆ ಎಂಥ ಚಲುವಗೆ ಎಂಥ ಚಲುವಗೆ ಮಗಳ ಕೊಟ್ಟನು ಗಿರಿರಾಜನು ನೋಡೋ ಕೊಟ್ಟನು ಗಿರಿರಾಜನು ನೋಡೋ ಕಂತು ಹರ ಶಿವ ಚಲುವನೆನ್ನುತ್ತ ಕಂತು ಹರ ಶಿವ ಚಲುವನೆನ್ನುತ್ತ ನೆಚ್ಚಿದನು ನೋಡಮ್ಮಮ್ಮ ಎಂಥ ಚಲುವಗೆ ಎಂಥ ಚಲುವಗೆ ಎಂಥ ಚಲುವಗೆ ಮಗಳ ಕೊಟ್ಟನು ಗಿರಿರಾಜನು ನೋಡಮ್ಮಮ್ಮ ಮೋರೆ ಐದು ಮೂರು ಕಣ್ಗಳು ಮೋರೆ ಐದು ಮೂರು ಕಣ್ಗಳು ವಿಪರೀತವ ನೋಡಮ್ಮಮ್ಮ ವಿಪರೀತವ ನೋಡಮ್ಮಮ್ಮ ಕೊರಳೊಳು ರುಂಡಮಾಲೆಯ ಧರಿಸಿದ ಕೊರಳೊಳು ರುಂಡಮಾಲೆಯ ಧರಿಸಿದ ಕೊರಳೊಳು ರುಂಡಮಾಲೆಯ ಧರಿಸಿದ ಉರಗಭೂಷಣನ ನೋಡಮ್ಮ ಉರಗಭೂಷಣನ ನೋಡಮ್ಮ ಎಂಥ ಚಲುವಗೆ ಎಂಥ ಚಲುವಗೆ ಎಂಥ ಚಲುವಗೆ ಮಗಳು ಕೊಟ್ಟನು ಗಿರಿರಾಜನು ನೋಡಮ್ಮ ಗಿರಿರಾಜನು ನೋಡಮ್ಮ ಸ್ವಾಮಿ,
ಗೌರೀವರನೇ, ಭಕ್ತಾಭಿಷ್ಟಪ್ರದಾಯಕನೇ, ಓ ಸದ್ಗುಣಧಾಮ, ಸಜ್ಜನ ಪ್ರೇಮ, ಸುರ ಸಾರ್ವಭೌಮನೇ, ಲಾಲಿಸಬೇಕು ಸ್ವಾಮಿ. ನಮಗಿಂದು ನಿಮ್ಮ ಸಹಸ್ರನಾಮಾವಳಿಗಳನ್ನು ಉಚ್ಚರಿಸುವುದು ಬಿಟ್ಟರೆ ಬೇರೆ ದಾರಿಯೇ ಇಲ್ಲವಯ್ಯ. ಓ ಮೃತ್ಯುಂಜಯನೇ, ನಾನು ಸುರಲೋಕವನ್ನಾಳಿಕೊಂಡಿದ್ದಾಗ ತಾರಕನೆಂಬ ಧೂರ್ತ ಶೋಣಿತಾಪುರಕ್ಕೆ ಅರಸ ತಾನು ಸ್ವರ್ಗಕ್ಕೆ ಹಕ್ಕಿನವನೆನ್ನುತ್ತಾ ಬಂದ. ಆತನ ವಿರುದ್ಧ ನಾವೆಲ್ಲರೂ ಆಯುಧ ಪಾಣಿಗಳಾಗಿ ಪ್ರಬಲ ಹೋರಾಟವನ್ನು ನೀಡಿದರೂ ಗೆಲುವು ಅವನ ಪಾಲಿಗೇ ಆಯಿತು ಸ್ವಾಮಿ. ಅವನ ಹನನವಾಗಬೇಕಾದರೆ ತಾವಿರುವರೂ ಮನ ಮಾಡಬೇಕು. ಓ ತಾಯೇ, ಸುರರ ರಕ್ಷಾ ಮಣಿಗಳಾದ ತಾವಿರುವರು ನಮ್ಮ ಮೇಲೆ ಕರುಣೆ ಇರಿಸಿ ದಯ ಮಾಡಬೇಕಾಗಿ ವಿನಂತಿ. ಇದು ನಮ್ಮೆಲ್ಲರ ಒಕ್ಕೊರಳ ಪ್ರಾರ್ಥನೆ ದೇವ. ಆಗಲಿ ಆಗಲಿ, ನೀವು ಬಯಸಿದಂತೆಯೇ ಆಗಲಿ. ಶಿವೆಯರಾದ ನಮ್ಮ ಕಲ್ಯಾಣ ಮಹೋತ್ಸವವು ನೆರವೇರಿದ ಈ ಶುಭ ದಿನದಂದು ಸಮಸ್ತ ಲೋಕ ಕಲ್ಯಾಣಕ್ಕಾಗಿ ಸಜ್ಜನರಾದ ನೀವು ಇಚ್ಛಿಸಿದಂತೆಯೇ ಎಲ್ಲವ ಕಾರ್ಯಗಳು ನೆರವೇರಲಿ. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಭದ್ರವಾಗಲಿ, ಶುಭವಾಗಲಿ, ಮಂಗಳವಾಗಲಿ.